ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿಯ ಐದಳ್ಳ ಕಾವಲು ಸರ್ವೆ ನಂಬರ್ 1ರ 2680 ಎಕರೆ ಭೂಮಿಯಲ್ಲಿ ರೈತರು ಅನಾದಿ ಕಾಲದಿಂದ ಉಳುಮೆ ಮಾಡಿಕೊಂಡು ಬದುಕು ಸಾಗಿಸುತ್ತಾ ಬಂದಿದ್ದಾರೆ. ಇಲ್ಲಿನ ರೈತರನ್ನ ಒಕ್ಕಲೆಬ್ಬಿಸುವ ಹುನ್ನಾರವನ್ನ ಅರಣ್ಯ ಇಲಾಖೆ ಮಾಡುತ್ತಿದೆ. ಇದಕ್ಕೆ ಕಂದಾಯ ಇಲಾಖೆ ಕುಮ್ಮಕ್ಕು ನೀಡುತ್ತಿರುವುದರಿಂದ ನಿಜಕ್ಕೂ ಶೋಚನೀಯ. ಈ ಬಗ್ಗೆ ಮುಂದಿನ ದಿನದಂದು ಉಗ್ರ ಹೋರಾಟ ನಡೆಸಲಾಗುತ್ತೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರಾಷ್ಟ್ರೀಯ ಸಂಚಾಲಕ ಕನಕೆಂಚನಹಳ್ಳಿ ಪ್ರಸನ್ನಕುಮಾರ್ ಅವರು ಬೇಲೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಐದಳ್ಳ ಕಾವಲು ಸರ್ವೆ ನಂಬರ್ 1ರ 2680 ಎಕರೆ ಭೂಮಿಯನ್ನ ಉಳಿಸುವ ನಿಟ್ಟಿನಲ್ಲಿ ಕಳೆದ 5-6 ವರ್ಷದಿಂದ ನಿರಂತರ ಹೋರಾಟ ರೂಪಿಸುತ್ತಾ ಬಂದಿದೆ. ಈ ಬಗ್ಗೆ ನಾವುಗಳು ಬೆಂಗಳೂರಿಗೆ 4 ಬಾರಿ ಪಾದಯಾತ್ರೆ ಮತ್ತು ಬೇಲೂರು ಸಕಲೇಶಪುರಕ್ಕೆ 3 ಬಾರಿ ಪಾದಯಾತ್ರೆ ನಡೆಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರೂ ಕೂಡ ಸ್ಥಳೀಯ ಮಟ್ಟದ ಅಧಿಕಾರಿಗಳು ನಮ್ಮ ಹೋರಾಟಕ್ಕೆ ಯಾವುದೇ ಬೆಲೆ ನೀಡುತ್ತಿಲ್ಲ. ಪಹಣಿಯಲ್ಲಿ ಸರ್ಕಾರಿ ಭೂಮಿ ಎಂದು ನಮೂದು ಮಾಡಿದರೂ ಕೂಡ ಅರಣ್ಯ ಅಧಿಕಾರಿಗಳು ಮಾತ್ರ ಈ ಭೂಮಿ ನಮಗೆ ಸೇರಿದೆ ಎಂದು ಹೇಳುವುದು ಎಷ್ಟರ ಮಟ್ಟಿಗೆ ಸರಿ? ಕಳೆದ 4 ದಶಕಗಳಿಂದ ಇದೇ ಭೂಮಿಯಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುವ ಕುಟುಂಬಗಳನ್ನ ಬೀದಿಗೆ ತಳ್ಳಿದೆ. ಸುಮಾರು 1000ಕ್ಕೂ ಅಧಿಕ ರೈತರು ತಮ್ಮ ಮನೆ, ಭೂಮಿ, ದನಕರುಗಳನ್ನ ತೊರೆದು ಹೋರಾಟಕ್ಕೆ ಇಳಿದಿದ್ದಾರೆ. ಅವರಿಗೆ ನಷ್ಟ ತುಂಬುವವರು ಯಾರು ಎಂದು ಪ್ರಶ್ನೆ ಮಾಡಿ ಸರ್ಕಾರಕ್ಕೆ ಈ ಕೂಡಲೇ ಈ ವಿಷಯದ ಬಗ್ಗೆ ಗಮನ ಹರಿಸಬೇಕು ಎಂದರು. ಮೊದಲಿಂದ ಕೊಟ್ಟಂತ ಮನವಿನ ನಿಮಗೆ ಕೊಟ್ಟಿದ್ದೀವಿ ಅಲ್ವಾ? ನಿಮಗೆ ಕೊಟ್ಟು ನೀವು ಪರಿಶೀಲನೆ ಮಾಡಿ ನೀವು ತಗೋಬೇಕು. ಮತ್ತೆ ನಾನು ಇಲ್ಲಿಂದ ಡೆಲ್ಲಿಗೆ ಹೋಗುವಾಗ ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ಮನವಿನ ಸಲ್ಲಿಸಿದ್ವಿ, ಎಲ್ಲ ಮಾಡಿದೀವಿ. ಆದ್ರೆ ಈಗ ತುರ್ತು ಪರಿಸ್ಥಿತಿಯಲ್ಲಿ ಸರ್ಕಾರ ಏನೇ ಹೇಳಿದೆ, ಕಂದಾಯ ಸಚಿವರು ಈಗ ಇದನ್ನ ಮಾಡ್ಕೊಳ್ಬೇಕು ಅಂತ ರೈತರಿಗೆ ಆದೇಶ ಕೊಟ್ಟಾಗ ನೀವ್ ಯಾಕೆ ಅಟುವಣೆ ಮೇಲೆ ದೀಪ ಇಡ್ತಿದ್ದೀರಾ? ಅಟುವಣೆ ಮೇಲೆ ದೀಪ ಇಡೋದು ಸರಿಯಲ್ಲ. ಸ್ಥಳೀಯ ಅಧಿಕಾರಿಗಳು ಯಾರೇ ಇರ್ಬೋದು, ಜಿಲ್ಲಾಧಿಕಾರಿಗಳು ಇರ್ಬೋದು, ಇಲ್ಲ ತಹಸೀಲ್ದಾರ್ ಇರ್ಬೋದು, ಎಸಿಆರ್ ಇರ್ಬೋದು, ನೀವು ಇದನ್ನ ಕೆಲಸವನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವೇ ಮಾಡಿದ್ವಿ. 11ನೇ ತಾರೀಕು 4ನೇ ತಿಂಗಳು 2025ರಂದು ನವದೆಹಲಿಯಲ್ಲಿ ಕೆಲವು ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ, ರಾಷ್ಟ್ರಪತಿ ಮತ್ತೆ ಪ್ರಧಾನಮಂತ್ರಿ ಕಚೇರಿಗೆ. ಅಲ್ಲಿ ನಾವು ಹೋಗಿ ನಾವು ರಾಷ್ಟ್ರಪತಿ ಸಾಹೇಬ್ರವರಿಗೆ ಮತ್ತೆ ಪ್ರಧಾನಮಂತ್ರಿ ಸಾಹೇಬ್ರಿಗೆ 22/4/25 ನಾವು ಬೆಳಿಗ್ಗೆ 10 ಗಂಟೆಗೆ ಭೇಟಿಯಾಗಿ ಸ್ಥಳೀಯ ಅಧಿಕಾರಿಗಳು, ಕಂದಾಯ ಇಲಾಖೆಯವರು ನೀವು ಕೊಟ್ಟಂತ ಆದೇಶವನ್ನ ಮುರಿದಿಟ್ಟು ರೈತನ ದಾರಿ ತಪ್ಪಿಸುವಂತ ತಂತ್ರವನ್ನ ಮಾಡಿದ್ದಾರೆ. ಅದರಿಂದ ಏನು 875 ಜನ ಅರ್ಜಿ ಹಾಕೊಂಡು ಹೋರಾಟ ಮಾಡಿದರೆ ಅವರಿಗೆ ಜಮೀನು ಉಳಿಲೇಬೇಕು ಸ್ವಾಮಿ, ಯಾವುದೇ ತರದ ತೊಂದರೆ ಆಗಂತ ವ್ಯವಸ್ಥೆನ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ರಾಷ್ಟ್ರಪತಿ ಸಾಹೇಬ್ರನ್ನ ಮತ್ತೆ ಪ್ರಧಾನಮಂತ್ರಿ ಸಾಹೇಬ್ರನ್ನ ಭೇಟಿ ಆಗಿ ಹೋಗ್ತಾ ಇದ್ದೀವಿ. 11ನೇ ತಾರೀಕು ಇಲ್ಲಿಂದ ಬೆಂಗಳೂರಿಗೆ 6 ಬಾರಿ ಪಾದಯಾತ್ರೆ ಮಾಡಿದೀವಿ. ಅದೇ ರೀತಿ ಅರಸೀಕೆರೆಯಿಂದ ಇಲ್ಲಿಗೆ 4 ಬಾರಿ ಪಾದಯಾತ್ರೆನ ಮಾಡಿದೀವಿ. ಬೇಲೂರಿಗೆ 2 ಬಾರಿ, ಸಕಲೇಶಪುರ 1 ಬಾರಿ, ಹಾಸನಕ್ಕೆ 1 ಬಾರಿ, ಒಟ್ಟಿಗೆ ಹಾಸನ ಜಿಲ್ಲೆಯಲ್ಲಿ 4 ಬಾರಿ ಪಾದಯಾತ್ರೆ ಮಾಡಿದೀವಿ. ಮತ್ತೆ ಇದರಲ್ಲಿ ಬೆಂಗಳೂರಿಗೆ 4 ಬಾರಿ ಪಾದಯಾತ್ರೆ ಮಾಡಿದೀವಿ. 4 ಬಾರಿ ಪಾದಯಾತ್ರೆ ಮಾಡಿ 3 ಬಾರಿ ನಾವು ನವದೆಹಲಿ ರಾಷ್ಟ್ರಪತಿ ಭವನಕ್ಕೆ ತಲುಪಿದೀವಿ. ರಾಷ್ಟ್ರಪತಿ ಭವನಕ್ಕೆ ತಲುಪಿ ರಾಷ್ಟ್ರಪತಿಯವರನ್ನ ಇದು ಮಾಡಿ ಅಲ್ಲಿ ನಾವು ಮನವಿನ ಸಲ್ಲಿಸಿ ಈ ಭೂಮಿನ ಏನು 1961 ಕಾಯ್ದೆ ಅಡಿಯಲ್ಲಿ ತಾವು ದಯಮಾಡಿ ನಿಮ್ಮ ಕಾಯ್ದೆ ಅಡಿಯಲ್ಲಿ ಇದನ್ನ ರೈತರಿಗೆ ಕೊಡಬೇಕು ಮಹಾಸ್ವಾಮಿಗಳೇ ಅಂತ ಹೇಳಿ ಹಿಂದೆ ಇದ್ದಂತ ರಾಷ್ಟ್ರಪತಿ ಸಾಹೇಬ್ರವರು ಅವಾಗ ಅವ್ರನ್ನ ಖುದ್ದಾಗಿ ಕೇಳಿದಾಗ ಅವರು ಆಯ್ತು, ಇದು ರೈತರಿಗೆ ಉಳಿಬೇಕು, ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಆ ನಂತರಕ್ಕೆ ಮತ್ತೆ ನಾವು ಪ್ರಧಾನಮಂತ್ರಿ ಆಫೀಸನ್ನು ಭೇಟಿ ಮಾಡಿ ಅಲ್ಲೂ ಸಹ ನಾವು ಮನವಿನ ಸಲ್ಲಿಸಿ ಈ ಜಮೀನು ರೈತರಿಗೆ ಬರಬೇಕು ಅಂತ ಹೇಳಿ ಕೇಳಿದಾಗ ಆಯ್ತು ನಾವು ಮಾಡ್ಕೊಡ್ತೀವಿ. ಆ ನಂತರಕ್ಕೆ ನಾವು ಪಾದಯಾತ್ರೆಯನ್ನು ಪ್ರಾರಂಭಿಸಿ ಹೋರಾಟನ ಕಟ್ಟಿದ್ದು. ಹೋರಾಟ ಕಟ್ಟಿದಾಗ ಏನಾಯ್ತು ಅಂದ್ರೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಈಗ ರೈತರನ್ನ ದಾರಿ ತಪ್ಪಿಸುವಂತ ಒಂದು ಹುನ್ನಾರನ ಸ್ಟಾರ್ಟ್ ಮಾಡಿದ್ದಾರೆ. ಏನು ಅಂತ, ಇದು ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿ. ಆಯ್ತು, ಇವತ್ತ ಇದು ಅರಣ್ಯ ಭೂಮಿ ಅಂತ ನೀವು ಹೇಳ್ತಿದ್ದೀರಲ್ಲ, ಅವತ್ತ ನಾನು 2021ರಿಂದ ನಾನು ಈ ಭೂಮಿಗೋಸ್ಕರ ಹೋರಾಟ ಮಾಡಿದ್ದಲ್ಲ, ನೀವು ಕಂದಾಯ ಇಲಾಖೆಯವರೇ ಬಂದಿದ್ರಲ್ಲ, ಕಂದಾಯ ಇಲಾಖೆ ಬಂದು ನೀವು ಇವತ್ತ ದಾರಿ ತಪ್ಪಿಸುವಂತ ದಾರಿನ ಮಾಡಿದ್ರಲ್ಲ, ಕಂದಾಯ ಇಲಾಖೆ ನಿಮಗೆ ನಾನು ರಾತ್ರಿ ವೇಳೆ ಎಲ್ಲ ಬಂದು ಮನವಿನ ಕೊಟ್ಟು ಇದು ಕಂದಾಯ ಇಲಾಖೆಗೆ ಸೇರಿದ್ದು, ಇದು ಸರ್ಕಾರಿ ಭೂಮಿ ಅಂತ ಹೇಳಿದ್ದು. ಇವಾಗ ಯಾಕೆ ನಮ್ಮ ಹೋರಾಟದ ಅರ್ಜಿಯಾರ್ಥರಿಗೆ ನೀವು ಇದು ಸರಿಯಲ್ಲ, ಇದು ಆ ತರ ಈ ತರ ದಾರಿ ತಪ್ಪಿಸುವಂತ ಯೋಜನೆನ ಕೈ ಬಿಡಬೇಕು ಅಂತ ಹೇಳಿ ನಾವು ಕಂದಾಯ ಇಲಾಖೆಗೆ ಹೇಳ್ತಾ ಇದ್ದೀವಿ. ಅರಣ್ಯ ಇಲಾಖೆಯವರು ಏನ್ ಮಾಡಿದ್ರು, ಏಕಾಏಕಿ ಗೊತ್ತಿಲ್ಲದಂಗೆ ಮತ್ತೆ ಬಂದು ಆ ಕಾರ್ಯಕ್ರಮ ಆದ ನಂತರದಲ್ಲಿ 15/5/2021ರಲ್ಲಿ ಮಧ್ಯಾಹ್ನ 2 ಗಂಟೆಗೆ JCB ತಗೊಂಡ್ಬಂದು ಟ್ರೆಂಚನ್ನ ಹೊಡಿತಾ ಇದ್ರು. ಅವಾಗ ನನಗೆ ಗೊತ್ತಾಯ್ತು. ಆ ಕೂಡಲೇ ನಾನು ಆ ಸ್ಥಳಕ್ಕೆ ಹೋಗಿ
ಟ್ರೆಂಚನ್ನು ಹೊಡೆದಿದ್ದನ್ನು ನಿಲ್ಲಿಸಿ ಮತ್ತೆ ನಾನು ಈಗಾಗಲೇ ಪ್ರೊಫೆಸರ್ ನಂಜನಸ್ವಾಮಿ ಅವರು ಆದೇಶ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ರೈತರು ಜಮೀನಿಗೆ ಅರಣ್ಯ ಇಲಾಖೆ ಬರಬಾರ್ದು ಅಂತ ಹೇಳಿ, ಆದರೆ ನಿಮಗೆ ಕಂದಾಯ ಇಲಾಖೆ ಹೇಳಿತ್ತು, ನೀವು ಹೆಂಗೆ ಬಂದ್ರಿ ಅಂತ ಹೇಳಿ ಮತ್ತೆ ವಾಪಸ್ ಕಳಿಸಾಯಿತು. ಕಳಿಸಾದ ನಂತರಕ್ಕೆ ಮತ್ತೆ ನಾನು 21/5/2021 ಮಧ್ಯರಾತ್ರಿ 9 ಗಂಟೆ ಸಮಯದಲ್ಲಿ ಮತ್ತೆ ಬೇಲೂರಿಂದ ಒಂದು ಲಾರಿ ಸುಸಿನ ತಂದಿದ್ರು, ಇಳಿಸಿ ಸುಸಿನ ಹಾಕಬೇಕು ಅಂತ. ಆವಾಗ ರಾತ್ರಿ ವೇಳೆಯಲ್ಲೇ ಗೊತ್ತಾದ ಸಂದರ್ಭದಲ್ಲಿ ನಾನು ಮತ್ತೆ ಆ ಸ್ಥಳಕ್ಕೆ ಹೋಗಿ ಮತ್ತೆ ಅದನ್ನ ರಾತ್ರಿ 11 ಪೊಲೀಸ್ ಎಲ್ಲ ಕರೆಸಿ ನಾನು ರಾತ್ರಿ 11 ಗಂಟೆಗೆ ಅದನ್ನು ತೆರವು ಮಾಡಿಸಿ ಅವತ್ತೇ ಕಂದಾಯ ಇಲಾಖೆಯನ್ನು ಕರೆಸಿ